ಹಲೋ ಸ್ನೇಹಿತರೆ, ಹೇಗಿದ್ದೀರಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಂಡೇ ಮಾರ್ಕೆಟ್ಗೆ ಹೋಗಿ ಬಂದು ಏನೆಲ್ಲ ತರಕಾರಿ ತೊಗೊಂಬಂದಿದ್ದೀನಿ, ಎಷ್ಟೆಲ್ಲ ಅಮೌಂಟ್ ಕೊಟ್ಟು ತರಕಾರಿ ತೊಗೊಂಬಂದಿದ್ದೀನಿ. ಸೊ ರೈತರಿಗೆ ಯಾಕೆ ತುಂಬಾ ಲಾಸ್ ಆಯಿತು ತರಕಾರಿ ಹಾಕಿದರೆ ಬೆಳೆದ್ರೆ ಅಂತ ಹೇಳ್ತಾರೆ ಅಂತ ಸ್ವಲ್ಪ ನನಗೆ ಇದರ ಬಗ್ಗೆ ನಿಮಗೆ ಹೇಳಬೇಕನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಾವು ಹೊರಗಡೆ ತರಕಾರಿ ಅಂಗಡಿಗೆ ಹೋದರೆ ಎಷ್ಟೆಲ್ಲ ರೇಟ್ ತರಕಾರಿ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಮೂಲಂಗಿ ಆಗಲಿ ಕ್ಯಾರೆಟ್ ಆಗಲಿ ಮಿನಿಮಮ್ ಅಂದರೆ 40 ರೂಪಾಯಿ ಕಮ್ಮಿ ಹೇಳೋದೇ ಇಲ್ಲ. ಎಲ್ಲನೂ 40 ರೂಪಾಯಿ 50 ರೂಪಾಯಿ 60 ರೂಪಾಯಿ ಅಂತ ಹೇಳ್ತಾರೆ. ನೀವು ನೋಡಿ, ನಾನು ಇಲ್ಲಿ ತರಕಾರಿ RMCಗೆ ಹೋಗಿ ತೊಗೊಂಬಂದಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಹೋಗಿ ನಾನು ಇಷ್ಟೆಲ್ಲ ತರಕಾರಿ ತೊಗೊಂಬಂದಿದ್ದೀನಿ. ಒಂದು 300 ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಹೋಗಿದ್ದು. ಸೊ ಇನ್ನು 70 ರೂಪಾಯಿ ವಾಪಸ್ ತೊಗೊಂಬಂದಿದ್ದೀನಿ. ಇನ್ನು ಟೋಟಲಾಗಿ ನಾನು ಇಲ್ಲಿ ತೊಗೊಂಡಿರೋಂಥ 230 ರೂಪಾಯಿಗೆ ತರಕಾರಿ ತೊಗೊಂಡಿದ್ದೀನಿ. 50 ರೂಪಾಯಿ ಕಡಲೆಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ನೀವು ನೋಡ್ಬೋದು, ಕ್ಯಾರೆಟು 20 ರೂಪಾಯಿ, ಮೂಲಂಗಿ 20 ರೂಪಾಯಿ kg, ಆಮೇಲೆ ಸ್ವೀಟ್ ಕಾರ್ನ್ 10 ರೂಪಾಯಿಗೆ 3 ಪೀಸು. ಅದಾದಮೇಲೆ ನೌಕೋಲು 20 ರೂಪಾಯಿ kg, ಸೌತೆಕಾಯಿ 20 ರೂಪಾಯಿ kg, ಸಾಂಬಾರು ಸೌತೆಕಾಯಿ 20 ರೂಪಾಯಿ, ಬದನೆಕಾಯಿ 10 ರೂಪಾಯಿ ತೊಗೊಂಡಿದ್ದೀನಿ, ಆಲೂಗಡ್ಡೆ 10 ರೂಪಾಯಿ ಗುಡ್ಡೆ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ 10 ರೂಪಾಯಿ ಗುಡ್ಡೆ ತೊಗೊಂಡಿದ್ದೀನಿ. ಅದಾದಮೇಲೆ ಬೀಟ್ರೂಟ್ 20 ರೂಪಾಯಿ kg, ಬೆಂಡೆಕಾಯಿ 20 ರೂಪಾಯಿ kg. ನಾನು ಅರ್ಧ kg ಅಷ್ಟು 10 ರೂಪಾಯಿಗೆ ತೊಗೊಂಡಿದ್ದೀನಿ. ಅಲ್ಲಿ ಚೇಂಜ್ ಇಲ್ಲ ಅಂದಿದ್ದಕ್ಕೆ 10 ರೂಪಾಯಿಗೆ ತೊಗೊಂಡಿದ್ದೀನಿ. 10 ರೂಪಾಯಿ ಚೇಂಜ್ ಇತ್ತು ಅಂತ. ಅದಾದಮೇಲೆ ನುಗ್ಗೆಕಾಯಿ, ನಾಟಿ ನುಗ್ಗೆಕಾಯಿ ತುಂಬಾ ಚೆನ್ನಾಗಾಗಿತ್ತು. ಅದು ಕೂಡ 20 ರೂಪಾಯಿ kg. ಗೋರಿಕಾಯಿ ಅಷ್ಟೇ, ಎಳೆಯ ಗೋರಿಕಾಯಿ ತುಂಬಾ ಫ್ರೆಶ್ ಆಗಿತ್ತು. ಎಲ್ಲ ತರಕಾರಿನೂ ಅಷ್ಟೇ 20 ರೂಪಾಯಿ ಗೋರಿಕಾಯಿ kg. ಆಮೇಲೆ ಹಾಗಲಕಾಯಿ ಅಷ್ಟೇ ನೋಡ್ಬೋದು, 1 kg ತೊಗೊಂಬಂದಿದ್ದೀನಿ. ಅದು ಅಷ್ಟೇ 20 ರೂಪಾಯಿ kg. ಇಲ್ಲಿ ನನಗೆ ಕಡಲೆಕಾಯಿ ಮತ್ತು ಬಟಾಣಿ ಮಾತ್ರ ನನಗೆ ಇಲ್ಲಿ 50 ರೂಪಾಯಿ kg ಇತ್ತು. ನಾನು ಹಾಗಾಗಿ ಬಟಾಣಿನ ಒಂದು ಅರ್ಧ kg ಆಗುವಷ್ಟು ಬಟಾಣಿನ ತೊಗೊಂಬಂದಿದ್ದೀನಿ. ಅದಾದಮೇಲೆ ಸೊಪ್ಪು 10 ರೂಪಾಯಿ ಕಟ್ಟು, ಇಲ್ಲಿ 5 ಕಟ್ಟು ತೊಗೊಂಡಿದ್ದೀನಿ. ಪಾಲಕ್ 2 ಕಟ್ಟು, ದಂಟಿನ ಸೊಪ್ಪು, ಕೊತ್ತಂಬರಿ, ಕರಿಬೇವು 5 ಕಟ್ಟು ತೊಗೊಂಬಂದಿದ್ದೀನಿ. ಅದಾದಮೇಲೆ ಹಾಗೆ ಬಂದಮೇಲೆ ಮನೆಗೆ ಸಂಡೇ ಈ ಯುಗಾದಿ ಚೀಟಿ ಅಂತ ಹಾಕ್ತಾರಲ್ವ ಮನೆಯಲ್ಲಿ. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೀಗೇ ಅಲ್ವಾ. ಸೊ ಯುಗಾದಿ ಚೀಟಿ ತಿಂಗಳಿಗೆ 400 ರೂಪಾಯಿ ಕಟ್ಟೋದು. ಸೊ ನಾವು 12 ತಿಂಗಳಿಗೆ ಕಟ್ಟಿದ್ರೆ 4800 ರೂಪಾಯಿ ಆಗುತ್ತೆ. ಏನೆಲ್ಲ ರೇಷನ್ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು. 100 ಗ್ರಾಮ್ ಆಗೋಷ್ಟು ತುಪ್ಪ ಡಬ್ಬ ಕೊಟ್ಟಿದ್ದಾರೆ ಚಿಕ್ಕದು. ಹರಳೆಣ್ಣೆ 200 ಗ್ರಾಮು. ಅದಾದಮೇಲೆ ಸನ್ಪ್ಯೂರ್ ಆಯಿಲು 2 ಪ್ಯಾಕೆಟ್ ಕೊಟ್ಟಿದ್ದಾರೆ, ಇನ್ನೂ ಒಂದು ಇದೆ. ಅದಾದಮೇಲೆ 2 kg ಬೆಲ್ಲ ಕೊಟ್ಟಿದ್ದಾರೆ. ಆಮೇಲೆ 10 ರೂಪಾಯಿದು ಊದ್ಕಟ್ಟಿ ಕೊಟ್ಟಿದ್ದಾರೆ. ಅದಾದಮೇಲೆ ನೀವು ನೋಡ್ಬೋದು, ಚಿರೋಟಿ ರವೆ ಅರ್ಧ kg. ಆಮೇಲೆ ಅರಿಶಿನ ಕುಂಕುಮ 5 ರೂಪಾಯಿ ಪ್ಯಾಕೆಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಚಕ್ಕೆ ಲವಂಗ 5 ರೂಪಾಯಿ ಪ್ಯಾಕೆಟ್ ಇದು. ಅದಾದಮೇಲೆ 10 ರೂಪಾಯಿ ಕರ್ಪೂರ ಪ್ಯಾಕೆಟು. ಅದಾದಮೇಲೆ ಈ ಮಸಾಲ ಐಟಮ್ಸ್ ಏನೇನು ಬರುತ್ತೆ, ಪಲಾವ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೆ, ಗರಂ ಮಸಾಲೆ, ಇಷ್ಟೆಲ್ಲ ಐಟಮ್ಸು ಅಷ್ಟೇ. ಒಂದು 100 ರೂಪಾಯಿ ಐಟಮ್ಸ್ ಕೊಟ್ಟಿಲ್ಲ. ತುಂಬಾ ಬೇಜಾರಾಗುತ್ತೆ. ಎಲ್ಲ ಮಸಾಲೆ 10 ರೂಪಾಯಿ ಕೊಟ್ಟಿದ್ದಾರೆ. ಏನೇನಕ್ಕೂ ಸಾಕಾಗಲ್ಲ. ಮತ್ತು ನಾವು ಹೊರಗಡೆಯಿಂದ ತರಬೇಕು. ಆದರೂ 4800 ರೂಪಾಯಿ ಇತ್ತು. ಸೊ ಮನೇಲಿ ನೆಕ್ಸ್ಟ್ ಟೈಮ್ ಈ ಚೀಟಿನ ಹಾಕ್ಬಿಡಿ ಅಂತಲೇ ಹೇಳಿದ್ದೀನಿ. ಅಷ್ಟು ಬೇಜಾರಾಯಿತು ನೋಡಿ. ಸಾವಿಗೆನೂ ಅಷ್ಟೇ, ಸೇಮಿಯಾ ಇದು 13 ರೂಪಾಯಿ ಪ್ಯಾಕೆಟ್ ಏನೋ, ಇದು 13 ರೂಪಾಯಿ ಪ್ಯಾಕೆಟ್ ಕೊಟ್ಟಿದ್ದಾರೆ. ಚಿಕ್ಕದು 150 ಗ್ರಾಮ್ ಏನೋ ಬರುತ್ತೆ. ಸೊ ನೋಡಿ, ನೀವು ನೋಡ್ತಾ ಇದ್ರೆ ಮಸಾಲ ಐಟಮ್, ಕಬಾಬ್ ಪೌಡ್ರ್ ಆಗಿರ್ಬೋದು, ಚಿಕನ್ ಮಸಾಲ ಆಗಿರ್ಬೋದು, ಎಲ್ಲನೂ ಅಷ್ಟೇ 10 ರೂಪಾಯಿ ಪ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕೊಟ್ಟರು 100 ರೂಪಾಯಿ ಆಗಿಲ್ಲ. ಆಮೇಲೆ ಎಣ್ಣೆ ಒಂದು 200 ರೂಪಾಯಿ, ಬೆಲ್ಲ ಒಂದು 130 ರೂಪಾಯಿ 2 kgಗೆ, ಸೀಗೆಕಾಯಿ 200 ಗ್ರಾಮು, ಆಮೇಲೆ ಏಲಕ್ಕಿ ನೋಡಿ 5 ರೂಪಾಯಿ ಪ್ಯಾಕೆಟ್ ಕೊಟ್ಟಿದ್ದಾರೆ. ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 800 ರೂಪಾಯಿ ಅಷ್ಟೇ ಐಟಮ್ಸ್ ಆಗುತ್ತೆ. ಆಮೇಲೆ ಕಡಲೆ ಹಿಟ್ಟು ಅರ್ಧ kg ಕೊಟ್ಟಿದ್ದಾರೆ. ನೋಡಿ, ನನಗೆ ಯಾಕೋ ಈ ಬ್ರ್ಯಾಂಡ್ ಅನ್ನೋದಕ್ಕಿಂತ ಕಡಲೆ ಕೊಟ್ಟಿರೋ ಅಂಥ ಕಡಲೆ ಹಿಟ್ಟು ನನಗೆ ಯಾಕೋ ಕಲರ್ ಕೂಡ ಅಷ್ಟೊಂದಿಲ್ಲ, ಸ್ವಲ್ಪ ಲೈಟ್ ಕಲರ್ ಇದೆ. ಮಾಡಿ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಅದಾದಮೇಲೆ ಬಿರಿಯಾನಿ ಅಕ್ಕಿ ಅಂತ 1 kg ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಹಪ್ಳನೂ ಅಷ್ಟೇ ನೋಡಿ, ಒನ್ ಟೈಮ್ಗೆ ಅಷ್ಟೇ, ಒಂದು ದಿನ ಮಾಡ್ಕೊಬೋದು ಅಷ್ಟೇ, ಅಷ್ಟು ಕೊಟ್ಟಿದ್ದಾರೆ. ತುಂಬಾ ಬೇಜಾರಾಗತ್ತೆ ಈ ರೇಷನ್ ನೋಡಿದ್ರೆ ನನಗೆ. ಸಾಸಿವೆನೂ ಅಷ್ಟೇ. ಆಮೇಲೆ ಕಲ್ಲುಪ್ಪು. ಸೊ ಇದೇ ದುಡ್ಡನ್ನ 4800 ರೂಪಾಯಿ ಒಂದು ಡಿಮಾರ್ಟ್ಗೆ ಎಲ್ಲಾದರೂ ಹೋಗಿ ತೊಗೊಂಬಂದಿದ್ರೆ ಆರಾಮಾಗಿ ನಾವು ಒಂದು ಹಬ್ಬದ ಹೆಸರಲ್ಲಿ 1 ತಿಂಗಳ ರೇಷನ್ನ ಅಡುಗೆ ಮಾಡ್ಕೊಬೋದು. ಅಷ್ಟು ಸಿಗ್ತಾಯಿತ್ತು. ಸೊ ಅದೇ ಈ 4800 ರೂಪಾಯಿ ಕೊಟ್ಟು ಒಂದು ಟೈಮ್ಗೆ ಆಗೋ ಅಷ್ಟು ರೇಷನ್ ಕೊಟ್ಟಿದ್ದಾರೆ. ನಾವು ಅದೇ ಡಿಮಾರ್ಟ್ಗೆ ಹೋಗಿದ್ರೆ 4800 ರೂಪಾಯಿಗೆ ಮನೆಗಾಗೋ ಅಷ್ಟು 1 ತಿಂಗಳು 2 ತಿಂಗಳಾಗೋಷ್ಟು ರೇಷನ್ನ ತೊಗೊಂಬರ್ಬೋದಿತ್ತು ಅಂತ ಅನ್ನಿಸ್ತು ನನಗೆ. ಆಮೇಲೆ ಇದು
ಗುಲಾಬ್ ಜಾಮೂನ್ ಪಾಕೆಟ್ ಅಷ್ಟೇ, ಎಲ್ಲನೂ ಅಷ್ಟೇ ತುಂಬ ಚಿಕ್ಕ ಚಿಕ್ಕ ಪಾಕೆಟ್ಗಳೆಲ್ಲ ಏನು ಮಿನಿಮಮ್ ಸೈಜ್ ಏನು ಬರುತ್ತೆ ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಈ ಪಲಾವ್ ಪಾಕೆಟ್ ಸಾಮಗ್ರಿನೂ ಅಷ್ಟೇ 10 ರೂಪಾಯಿದು. ಕಡಲೆ ಬೀಜ ಅರ್ಧ kg ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಅದಾದಮೇಲೆ ಪುಡಿ ಉಪ್ಪು ಒಂದು ಪ್ಯಾಕೆಟು, ಆಮೇಲೆ ಪಾತ್ರೆ ತೊಳಿ ಅಂತ ಸಬೀನ ಒಂದು, ಆಮೇಲೆ ಜೀರಿಗೆನೂ ಅಷ್ಟೇ ಅದರಲ್ಲಿ 100 ಗ್ರಾಮ್ ಹಾಕಿದ್ದಾರೆ. ಕೊಟ್ಟಿರೋದು ನೋಡಿದ್ರೆ ಬ್ಯಾಗಲ್ಲಿ 50 ಗ್ರಾಮ್ ಹಾಕಿ ಕೊಟ್ಟಿದ್ದಾರೆ ಬ್ಯಾಗಲ್ಲಿ. ಆಮೇಲೆ ಹೆಸರು ಕಾಳು ಒಂದು ಅರ್ಧ kg ಆಗೋಷ್ಟು ಹೆಸರು ಕಾಳು ಕೊಟ್ಟಿದ್ದಾರೆ, ಸಾರಿ ಹೆಸರುಬೇಳೆ ಕೊಟ್ಟಿದ್ದಾರೆ ನೋಡ್ಬೋದು. ಅದಾದಮೇಲೆ ಕೊನೆಯದಾಗಿ ತೊಗರಿಬೇಳೆ 2 kg. ಸೊ ಇಷ್ಟೆಲ್ಲ ಸಾಮಗ್ರಿಗಳು ತೊಗೊತೀವಿ ಅಂದರೂ ಹೊರಗಡೆ ಡಿಮಾರ್ಟ್ಗೆ ಹೋಗ್ತೀವಿ ಅಂತಂದರೂ ನಮಗೆ 750ರಿಂದ 800 ರೂಪಾಯಿಗೆ ಬರುತ್ತೆ. ಅದಾದಮೇಲೆ ಈ ತುಳಸಿ ಅನ್ನೋ ರೈಸ್ ಕೊಟ್ಟಿದ್ದಾರೆ, ತುಳಸಿ ಬ್ರ್ಯಾಂಡ್ ಅವರ ರೈಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿಯಾಗಿ ದಾರ ಕಟ್ ಮಾಡೋದು ತುಂಬಾ ಈಸಿ ಅನಿಸುತ್ತೆ. ಇದು ನನಗೆ ನಿಜವಾಗ್ಲೂ ಇಷ್ಟು ದಿನವರೆಗೂ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಒಂದು ಸಲ ಯಾವ ರೀತಿ ಈ ಥರ ಕಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಎಳೆದು ಬಿಡ್ತಾರೆ. ಒಂದು ಕಡೆ ಬಿಚ್ಚಿದ್ರೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಈ ರೀತಿಯಾಗಿ ಕಲ್ತ್ಕೊಬೇಕು ಅಂತ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಕಟ್ ಮಾಡಿ ತೋರಿಸಿ, ನಾನು ಒಂದು ಸಲ ಕಲ್ತ್ಕೊತೀನಿ ಅಂತ. ನನಗೆ ಈ ಥರ ತುಂಬ ಇಷ್ಟ. ಚೀಲ ವೇಸ್ಟ್ ಆಗೋಲ್ಲ, ಸೊ ಚೀಲ ಕೂಡ ಯೂಸ್ ಆಗುತ್ತೆ, ಎಲ್ಲೂ ಚೀಲನ ಕಟ್ ಮಾಡೋ ಹಂಗಿಲ್ಲ. ಸೊ ನೋಡಿ, ದಾರ ಒಂದು ಕಡೆ 2 ಕಡೆನೂ ಕಟ್ ಮಾಡಿಬಿಟ್ಟು 2 ದಾರನೂ ಸುಮ್ಮನೆ ಈ ರೀತಿಯಾಗಿ ಎಳೆಯೋದಷ್ಟೇ. ಅದಾದಮೇಲೆ ನೀವು ಅಕ್ಕಿ ನೋಡ್ಬೋದು ಯಾವ ರೀತಿ ಅಂದರೆ ಸ್ವಲ್ಪ ಹಳೆ ಅಕ್ಕಿ ಥರ ಇದೆ. ಸೊ ಅನ್ನ ಮಾಡಿ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಸೊ ಇದಾದಮೇಲೆ ಕೊನೆಯದಾಗಿ 2 kg ಚಿಕನ್ನು, 2 kg ಮಟನ್ನು. 2 kg ಮಟನ್ ಅಂದರೂ 1400 ರೂಪಾಯಿ ಅಂದ್ಕೊಳ್ಳಿ. ಅದಾದಮೇಲೆ 2 kg ಚಿಕನ್ಗೆ 800 ರೂಪಾಯಿ, 400 ರೂಪಾಯಿ ಅಂದರೂ 1800 ರೂಪಾಯಿ ಆಯಿತು. ಅದಾದಮೇಲೆ ಅಕ್ಕಿ ಒಂದು 1300 ರೂಪಾಯಿ ಇಟ್ಕೊಂಡ್ರು. ಅಕ್ಕಿ ಮತ್ತು ಚಿಕನ್ದು ಸೇರಿಸಿ 3100 ರೂಪಾಯಿ ಅಂತಂದರು. ಇನ್ನು 800 ರೂಪಾಯಿಗೆ ಈ ರೇಷನ್ ಐಟಮ್ಸ್ ಎಲ್ಲ ಬರುತ್ತೆ. 800 ರೂಪಾಯಲ್ಲಿ 900, ಟೋಟಲಾಗಿ 4000 ರೂಪಾಯಿಗೆ ಎಲ್ಲ ಐಟಮ್ಸ್ ಅಂದರು. ಇನ್ನೂ 800 ರೂಪಾಯಿ ಲಾಸ್ ಆಗುತ್ತೆ, ತುಂಬಾ ಬೇಜಾರಾಗುತ್ತೆ. ಸೊ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಈ ಥರ ಚೀಟಿ ಹಾಕೋದೇ ಇಲ್ಲ ನಾನು.